ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಹೀಗೆ ಯಾಕೆ ಲಂಕಾಧಿಪತಿ ಹೀಗೆ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ಅವನು ವಟಾರದವರನ್ನ ಪ್ರಶ್ನೆ ಮಾಡಿದ್ದು ನೋಡಿ ಅವಳು ಕೂಡ ಶಾಕ್ ಆಗಿದ್ಲು. ನೀವೆಲ್ಲ ಅನ್ಕೊಂಡಿರೋ ಹಾಗೆ ಸಿರಿ ಗಂಡ ಓಡೋಗಿಲ್ಲ. ಸಿರಿಗೂ ಅವಳ ಗಂಡನಿಗೂ ಯಾವುದೇ ಡೈವರ್ಸ್ ಆಗಿಲ್ಲ. ಚೋಟು ಅಪ್ಪ ಚೋಟುನ ಹೆಂಡತಿ ಕೈ ಕೊಟ್ಟು ಎಲ್ಲೂ ಮರೆಯಾಗಿಲ್ಲ. ಗಂಡನ ಬಿಟ್ಟು ಸಿರಿ ಯಾವ ಅಡ್ಡದಾರಿನೂ ಹಿಡ್ದಿಲ್ಲ ಎಂದ. ಸಿರಿಗೆ ಈ ಮಾತುಗಳು ಹಿಂದಿನ ಅರ್ಥ ಈಗ ತಿಳಿತು. ಸಿರಿ ಮನೆಗೆ ಬರೋದು ನಾನು ಕೊಟ್ಟು ಕಳಿಸೋ ಗಿಫ್ಟ್ ಕೊಡೋ ನನ್ನ PA ಅಷ್ಟೇ, ಬೇರೆ ಸಂಬಂಧ ಕಲ್ಪನೆ ಮಾಡ್ಕೋಬೇಡಿ. ನೀವೆಲ್ಲ ತಪ್ಪಾಗಿ ತಿಳ್ಕೊಂಡಿರೋ ಹಾಗೆ ಸಿರಿ ಯಾವ ಕಣ್ಣ ಮುಚ್ಚಾಲೆ ಆಟನೂ ಆಡ್ತಾ ಇಲ್ಲ. ಸಿರಿ ಯಾವ ಅಡ್ಡದಾರಿ ಹಿಡಿದು ತಪ್ಪು ಮಾಡ್ತಾ ಇಲ್ಲ. ಯಾರಿವನು ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ, ನಾನೇ ಉತ್ತರ ಕೊಡ್ತೀನಿ. ಸಿರಿ ಕೋಳಿಗೆ ತಾಳಿ ಕಟ್ಟಿರುವ ಪತಿ, ನನ್ನ ಹೆಂಡತಿ ಕಣ್ಣಲ್ಲಿ ನೀರು ತರಿಸೋರ ಪಾಲಿಗೆ ತಿಥಿ ಊಟ ಹಾಕಿಸೋ ಲಂಕಾಧಿಪತಿ. ಪ್ರತಿ ಬಾರಿ ನೀವೆಲ್ಲ ಅವಳನ್ನು ತಪ್ಪಾಗಿ ತಿಳ್ಕೊಳ್ತಾ ಇದ್ದಿದ್ದು ನನಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲ ಗೊತ್ತಿದ್ರೂ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ. ನಿಮ್ಮಲ್ಲಿ ಯಾರೆಲ್ಲ ಏನೆಲ್ಲ ತಪ್ಪು ಮಾತಾಡಿದ್ದೀರಾ ಅಂತ ನಿಮಗೂ ಗೊತ್ತು, ನೀವೇನು ಮಾತಾಡಿದ್ದೀರಾ ಅಂತ ನನಗೂ ಗೊತ್ತು. ಗೊತ್ತಿಲ್ಲದೆ ಮಾತಾಡಿದ ತಪ್ಪಿಗೆ ನಿಮಗೆ ಶಿಕ್ಷೆ ಇಲ್ಲ. ಆದರೆ ಏನು ಮುಂದೆ ಗೊತ್ತಿದ್ದು ಮಾತಾಡಿದರೆ ವಿರಾಟ್ ಸಿಂಹಾದ್ರಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಎಂದವನೇ ಅಲ್ಲೇ ಇದ್ದ ತನ್ನ ಮಗನನ್ನು ಹೊತ್ತುಕೊಂಡು ಸಿರಿ ಬಳಿ ಬಂದು ಅವಳನ್ನು ತನ್ನ ಪಕ್ಕ ನಿಲ್ಲಿಸಿಕೊಂಡು, ಇವರೇ ನನ್ನ ಹೆಂಡತಿ, ನನ್ನ ಮಗ. ಇನ್ನು ಮುಂದೆ ಯಾರೊಬ್ಬರಾದರೂ ಬಾಯಿಗೆ ಬಂದಿದ್ದು ಮಾತಾಡಿದ್ದು ನನ್ನ ಕಿವಿಗೆ ಬಿದ್ದರೆ ಅವರಿಗೆ ಅವತ್ತೇ ಕೊನೆ ಊಟ, ಅವರ ನೆಂಟರಿಗೆ ತಿಟ್ಟಿ ಊಟ, ಎರಡನ್ನೂ ಈ ಲಂಕಾಧಿಪತಿನೇ ಸ್ಪಾನ್ಸರ್ ಮಾಡ್ತಾನೆ ಎಂದು ಎಚ್ಚರಿಕೆ ನೀಡಿದ. ಯಾಕಂದರೆ ವಿರಾಜ್ ಕೂಡ ಸಿರಿ ಬಗ್ಗೆ ಅಕ್ಕಪಕ್ಕದವರು ಮಾತಾಡ್ಕೊಳ್ಳುವ ವಿಚಾರದ ಬಗ್ಗೆ ತಿಳ್ಕೊಂಡಿದ್ದ. ಆದರೂ ಅವನು ರಿಯಾಕ್ಟ್ ಮಾಡಿರಲಿಲ್ಲ. ಕಾರಣ ಸಂದರ್ಭಕ್ಕಾಗಿ ಕಾಯ್ತಿದ್ದ. ಈ ಸುಸಂದರ್ಭದಲ್ಲಿ ಹೆಂಡತಿ ಮತ್ತು ಮಗನನ್ನು ಎಲ್ಲರ ಮುಂದೆ ಗರ್ವದಿಂದ ತಮ್ಮವರು ಅಂತ ಹೇಳ್ಕೊಂಡಿದ್ದ. ಅಲ್ಲಿದ್ದ ಜನರೆಲ್ಲ ಒಮ್ಮೆ ಗಪ್ಚುಪಾಗ್ಬಿಟ್ರು. ಯಾರಿಗೂ ಅವನ ಗತ್ತಿನ ಮುಂದೆ ನಿಂತು ಮಾತಾಡುವ ಧೈರ್ಯ ಬರಲಿಲ್ಲ. ತಪ್ಪು ಮಾತಾಡಿದ್ದ ಜನ ಈಗ ತಲೆ ತಗ್ಸಿದ್ರು. ಇನ್ನೇನು ಅವರು ಮತ್ತೊಮ್ಮೆ ಮನೆ ಕಡೆ ತಿರುಗಬೇಕು. ಓಯ್ ನೋಡ್ರೋ, ಪಪ್ಪ ಎಲ್ಲಿ ಅಂತಿದ್ರಲ್ಲ ಎಂದ ಚೋಟು ಅವನ ಫ್ರೆಂಡ್ಸ್ ಕಡೆ ನೋಡಿ. ಅವರೆಲ್ಲ ನೋಡ್ತಾ ಇದ್ದಾಗ, ನನ್ನ ಪಪ್ಪ ಇವರೇ, ಸಿಂಹಾದ್ರಿ, ವಿರಾಟ್ ಸಿಂಹಾದ್ರಿ, ನನ್ನ ಪಪ್ಪ, ಹ್ಯಾಂಡ್ಸಮ್ ಪಪ್ಪ, ಬಡ ರಾವಣ್, ಈ ಚೋಟ ರಾವಣ್ ಪಪ್ಪ ಹೆಂಗೆ ಎಂದು ಜೋರು ಮಾಡಿ ಅಪ್ಪನ ಕೆನ್ನೆಗೆ ಮುತ್ತು ಕೊಟ್ಟಿದ್ದ. ಎಲ್ಲರಿಗೂ ಈಗ ಗೊತ್ತಾಗಿತ್ತು ಯಾಕೆ ಚೋಟು ಅಷ್ಟು ಸಣ್ಣ ವಯಸ್ಸಲ್ಲೇ ಮಿನಿ ಮಾನ್ಸ್ಟರ್ ಆಗಿ ಗುರ್ತ್ಕೊಂಡಿದ್ದ ಅಂತ. ನಂತರ ಖುಷಿಯಿಂದ ಆರತಿ ಪಡೆದು ಮೂವರು ಮನೆ ಒಳಗಡೆ ಪ್ರವೇಶ ಮಾಡಿದ್ರು. ಒಳಗಡೆ ರೂಮಿನ ಒಳಗಡೆ ಪ್ರವೇಶಿಸಿ ಬೆಡ್ ಮೇಲೆ ಕುಳಿತು ತನ್ನ ಮಗನೊಂದಿಗೆ ಮಾತಾಡುವಾಗ ಅವರನ್ನೇ ಸುದೀರ್ಘವಾಗಿ ನೋಡುವ ಸಿರಿ ವಿರಾಜ್ಗೆ ತನ್ನ ಕೈಯಾರೆ ನಿಂಬೆಹಣ್ಣಿನ ಪಾನಕ ಮಾಡಿ ತಂದು ಕೊಡ್ತಾಳೆ. ಚೋಟು ಅಂತೂ ಅಪ್ಪನನ್ನ 1 ನಿಮಿಷ ಕೂಡ ಬಿಡ್ತಾ ಇಲ್ಲ. ಅಪ್ಪನ ಜೊತೆಗೆ ತನ್ನ 4 ರಿಂದ 5 ವರ್ಷದ ಎಲ್ಲ ಮಾತುಗಳನ್ನು ಆಡ್ತಾನೇ ಇದ್ದ. ಸಿರಿಗೆ ಕೂಡ ವಿರಾಟ್ ಜೊತೆಗೆ ಪ್ರೈವೇಟ್ ಆಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಆದರೆ ಸಿರಿಗೆ ತನ್ನ ಮನಸ್ಸಲ್ಲಿರೋ ಕೆಲ ಭಾವನೆಗಳನ್ನು ಮಗನ ಮುಂದೆ ಅಲ್ಲದೆ ಸಪ್ರೇಟಾಗಿ ಹೇಳುವಂತಹ ಮನಸ್ಸಿತ್ತು. ಆದರೆ ಅವಕಾಶ ವಂಚಿತಳಾದಂತೆ ನೋಡ್ತಾ ನಿಂತಿದ್ಲು. ಸಿರಿ ವಿರಾಟ್ ಜೊತೆಗೆ ಮಾತಾಡಬೇಕು ಅಂತ ಹಂಬಲಿಸುತ್ತಿರೋದನ್ನು ಗಮನಿಸಿದ ರಮಣಕಾಂತ್ ಅವರು ತಡ ಮಾಡದೆ ಚೋಟು ಬಳಿ ಬಂದು, ಚೋಟು ಮಹಾರಾಜರೇ, ತಾತ ಅನ್ನೋರು ನೆನಪಿದಾರೋ ಎಂದು ಹಾಸ್ಯಭರಿತವಾಗಿ ಕೇಳಲು, ತಾತ, ನೀವು ಹೇಳ್ತಾ ಇದ್ದ ಕಥೆಗಳಲ್ಲಿ ಇನ್ನು ಮುಂದೆ ಪಪ್ಪ ಇರಲಿ ಆಯ್ತಾ, ಪಪ್ಪ ನನ್ನ ಪಪ್ಪನಾಗೇ ಇರಬೇಕು ಎಂದವನನ್ನು ಎತ್ಕೊಂಡವರು, ಆಯಿತು ಬಂಗಾರ, ಇರ್ತಾರೆ. ಈಗ ತಾತ ಮಾರ್ಕೆಟ್ಗೆ ಹೋಗಬೇಕು, ನಿಮಗೆ ಮಾವಿನ ಹಣ್ಣು ಅಂದರೆ ಇಷ್ಟ ಅಲ್ವಾ, ಅದನ್ನು ನೀನೇ ತಗೊಂಡು ಬಂದು ನಿಮ್ಮ ಪಪ್ಪಗೆ ಕೊಡಿವಂತೆ, ಹೋಗೋಣವಾ ಎಂದು ಹೇಳಲು, ನಾನು ಪಪ್ಪನ ಜೊತೆಗೆ ಹೋಗ್ತೀನಿ ಎಂದನು ಮುದ್ದಾಗಿ ಮೂತಿ ಮಾಡ್ದ. ಚೋಟು ಮರಿ, ಮಾರ್ಕೆಟಿಂದ ನಾವು ಪಪ್ಪಗೆ ಸರ್ಪ್ರೈಸ್ ಕೊಡೋಣ, ಮಾವಿನ ಹಣ್ಣು ತಂದು, ಅವರಿಗೂ ಇಷ್ಟ ಬಂಗಾರ ಮಾವಿನ ಹಣ್ಣು ಎಂದರು ರಮಣಕಾಂತ್. ಆದರೂ ಚೋಟು ಅಪ್ಪನಿಂದ ಕೊಂಚವೂ ಕದಲುತ್ತಿಲ್ಲ. ಆದರೆ ಸಿರಿಗೆ ವಿರಾಟ್ ಜೊತೆಗೆ ಮುಕ್ತವಾಗಿ ಕೆಲವೊಂದು ವಿಚಾರ ಮಾತಾಡುವ ಮನವಿತ್ತು. ಅವಳ ಮುಖಭಾವನೆ ಅಬ್ಸರ್ವ್ ಮಾಡುವ ವಿರಾಜ್, ಚೋಟು, ಪಪ್ಪಗೆ ಮಾವಿನ ಹಣ್ಣು ತಂದು ಕೊಡಲ್ವಾ ನೀನು
ಪಪ್ಪಂಗೆ ಹುಷಾರಿಲ್ಲ, ಈಚೆ ಬರೋಕ್ಕಾಗಲ್ಲ, ನನಗೋಸ್ಕರ ನೀನಲ್ದೆ ಇನ್ಯಾರು ಮಾವಿನ ಹಣ್ಣು ತರ್ತಾರೆ ಎಂದು ಕೇಳಲು, ಪಪ್ಪ ನಿಮಗೆ ಮಾವಿನ ಹಣ್ಣು ಇಷ್ಟನಾ? ಹಾಗಾದರೆ ನಾನು ಫಟಾಫಟ್ ಅಂತ ಹೋಗಿ ತಗೊಂಡು ಬರ್ತೀನಿ. ತಾತ ಬನ್ನಿ ಬೇಗ ಬೇಗ ಎಂದು ಅರ್ಧ ನಿಮಿಷವೂ ನಿಲ್ಲದೆ ತಾತನ ಜೊತೆಗೆ ಜೋಟ್ ಹೇಳಿದ್ದ ಚೋಟ ರಾವಣ್. ಅವರಿಬ್ರು ಕೆಲ ನಿಮಿಷ ಮಾತಾಡಲಿ ಅಂತ ಬೇರೆ ಯಾರೂ ಕೂಡ ಅಲ್ಲೂ ನಿಲ್ಲದೆ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾದರು. ಈಗ ಉಳಿದದ್ದು ಕೇವಲ ಸಿರಿ ಹಾಗೂ ವಿರಾಜ್ ಮಾತ್ರ. ಇಷ್ಟು ಹೊತ್ತು ಏನೇನು ಮಾತಾಡಬೇಕು ಅಂತ ಹಂಬಲಿಸುತ್ತಿದ್ದ ಸಿರಿ ಈಗ ಮೌನ ತಾಳಿದ್ದು ಗಮನಿಸಿದವನು, ಮಾಡೋದ್ರಿ, ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ನಾವಲ್ಲ, ಆದರೆ ನೆಟ್ಟಿಗೆ ಸಂಸಾರ ಕೂಡ ಮಾಡಿಲ್ಲ. 1 ವರ್ಷದಲ್ಲಿ ಬಿಟ್ಟು ಹೋಗಿ 2 ಸತಿ ಮದುವೆ ಆಗಿ ಮತ್ತೆ ಆ್ಯನಿವರ್ಸರಿ ಮುಗಿಸ್ಕೊಂಡು ದೂರ ಆಗಿ 4 ವರ್ಷ ಕಣ್ಮರೆಯಾಗಿದ್ದೀವಿ. ಈಗಲೂ ಹೊಸ ಹೆಣ್ಣಿನ ಹಾಗೆ ಏನೇ ನಿಂದು ಸೈಲೆನ್ಸ್ ಎಂದ. ಅವನ ಮಾತು ಕೇಳಿದ ಸಿರಿಗೆ ನಿಲ್ಲಲು ಆಗಲೇ ಇಲ್ಲ. ತಕ್ಷಣ ಓಡಿ ಬಂದು ಅವನ ಕಾಲ್ಗೆ ಬಿದ್ದುಬಿಟ್ಟಿದ್ಲು. ಆಸ್ಪತ್ರೆಯಲ್ಲೇ ಈ ಕೆಲಸ ಮಾಡ್ತಾ ಇದ್ಲು ಅನಿಸುತ್ತೆ. LP ಕಾಡ್ಸಿದ್ದಕ್ಕೆ ಸುಮ್ಮನೆ ಇದ್ಲು. ಹೆಂಡತಿ ಇಂಥದೇ ಏನೋ ಒಂದು ಮಾಡ್ತಾಳೆ ಅಂತ ಮಾತ್ರ ವಿರಾಜ್ಗೆ ಗೊತ್ತಿತ್ತು. ಆದರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ ಅಂತ ಊಹಿಸಿರಲಿಲ್ಲ. ಮಂಡೋದ್ರಿ, ಏನೇ ಇವತ್ತು? ಭೀಮನ ಅಮಾವಾಸ್ಯೇನೆ, ಎಲ್ಲ ಅಡಿಕೆ ಬಾಳೆಹಣ್ಣು ತಂದು ಪೂಜೆ ಮಾಡಬೇಕು ಕಣೆ ಎಂದು ಹಾಸ್ಯ ಮಾಡ್ದ. ಆದರೆ ಅವಳು ಗಳಗಳನ್ನೇ ಅಳುತ್ತಾ, ವಿರಾಜ್ ಸರ್, ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ವಿರಾಜ್ ಸರ್, ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮಗನ 4 ವರ್ಷದಿಂದ 5 ವರ್ಷ ನಿಮ್ಮಿಂದ ದೂರ ಇಟ್ಟಿದ್ದೆ. ಒಬ್ಬ ತಂದೆ ಒಂದು ಪುಟ್ಟ ಮಗುಗೆ ಕೊಡಬೇಕಾದ ಪ್ರೀತಿ, ವಿಶ್ವಾಸ ಎಲ್ಲವನ್ನು ನನ್ನಿಂದ ನೀವು ಕೊಡೋಕ್ಕೆ ಆಗಲಿಲ್ಲ. ಚೋಟ ರಾವಣ್ ಅಂತ ಎಷ್ಟೆಲ್ಲ ಕನಸು ಕಂಡಿದ್ರಿ, ಆದರೆ ನನ್ನಿಂದ ಅವಕಾಶ ವಂಚಿತರಾಗಿದ್ದೀರಿ. ಎಲ್ಲದಕ್ಕೂ ನಾನೇ ಕಾರಣ. ಪ್ಲೀಸ್ ವಿರಾಜ್ ಸರ್, ದಯವಿಟ್ಟು ಇದೊಂದೇ ಒಂದು ಬಾರಿ ನನ್ನ ಕ್ಷಮಿಸ್ಬಿಡಿ ಎಂದು ಸಿರಿ ಗಳಗಳನ್ನೇ ಹತ್ತು ಬಿಟ್ಲು. ಸಿರಿ ಮಾಮೂಲಿಯಾಗಿ ಹತ್ರನೇ ವಿರಾಜ್ ಸಾಯಿಸೋದಿಲ್ಲ. ಅಂಥದ್ರಲ್ಲಿ ಇಂದು ದುಃಖಪೂರಿತವಾಗಿ ಗಳಗಳನ್ನೇ ಅಳುವುದನ್ನು ನೋಡಿ ಅವನ ಮನಸ್ಸು ಹಿಡ್ದಂದಾಯಿತು. ತಕ್ಷಣ ಅವಳ ತೋಳು ಬಡಿಸಿ ನಿಲ್ಲಿಸಿದವನು ಅಳುತ್ತಿದ್ದ ಅವಳ ಕಣ್ಣು ಒರೆಸಿ, ಬಂಗಾರಿ ಅಳಬೇಡ, ಇದರಲ್ಲಿ ಬರೀ ನೀನು ತಪ್ಪಲ್ಲ, ನಂದು ಇದೆ. ನಿನ್ನಮ್ಮನನ್ನು ನಾನೇ ಕೊಂದೆ ಅಂತ ಹೇಳಿ ನೀನು ಎದುರಿಗೆ ಇರುವಂತಹ ಶಿಕ್ಷೆ ಕೇಳೋದು ಬಿಟ್ಟು ನಿನ್ನಿಂದ ದೂರ ಹೋಗಿ ನಾನೊಬ್ಬನೇ ಒಂಟಿಯಾಗಿ ಬದುಕುವಂಥ ಶಿಕ್ಷೆನ ನಾನೇ ಆಯ್ಕೆ ಮಾಡಿದ್ದು ನಂದೇ ಮೊದಲನೇ ತಪ್ಪು. ಅಷ್ಟು ಪ್ರೀತಿಸೋ ಗಂಡ ದಿಢೀರ್ನಂತೆ ಬದಲಾದಂಥ ನೀನು ಅನುಮಾನ ಪಡೆದೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲ. ನಾವಿಬ್ಬರು ಸೇರಿದ ಮಾನೇ ದಿನ ಮಾನೇ ರಾತ್ರಿ ನಿನ್ನ ಬಿಟ್ಟು ದೂರ ಹೋದರೆ ಮಾನೇ ದಿವಸ ಒಂದು ಹೆಣ್ಣಿಗೆ ಎಷ್ಟೆಲ್ಲ ಸಮಸ್ಯೆ, ಸಂಕಟ, ಭಯ ಆವರಿಸುತ್ತೆ ಅಂತ ಅರ್ಥ ಆಗುತ್ತೆ ಕಣೆ ನನಗೆ. ನನ್ನ ಸ್ವಭಾವನೇ ಹಾಗೆ, ಯಾರನ್ನೂ ಅತಿಯಾಗಿ ಪ್ರೀತಿಸಲ್ಲ, ಹತ್ರ ಸೇರಿಸಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದ್ದ ವಿಚಾರ. ಹಾಗೆ ನಿನ್ನ ಜೊತೆ ನಿನ್ನ ಬಳಸ್ಕೊಂಡೆ ಅಂತ ನಿನ್ನ ಮನಸ್ಸಿಗೆ ಅನಿಸಿದ್ರು ಅದರಲ್ಲಿ ವ್ಯತ್ಯಾಸ ಇಲ್ಲ, ಅದು ತಪ್ಪು ಅಲ್ವೇ ಅಲ್ಲ ಎಂದಾಗ, ನನ್ನ ಕನಸಲ್ಲೂ ನೀವು ನಂಗೆ ಮೋಸ ಮಾಡಿದ್ರಿ ಅಂತ ಊಹೆ ಮಾಡಲಿಲ್ಲ ಸರ್, ನಿಮಗೆ ಏನಾಯಿತು ಅಂತ ಹೆದರಿದ್ದೆ ಎಂದಳು. ಇಳಿ ನಗು ಕೊಟ್ಟು, ಗೊತ್ತು ಬಂಗಾರಿ, ನನ್ನ ಹಾಫ್ ಶರ್ಟ್ ಮನಸ್ಸು ಹಾಲು ಅಂತ ಗೊತ್ತು. ಆದರೆ ಒಂದು ಬೇಜಾರಿನ ವಿಷಯ ಏನು ಅಂದರೆ, ನೀನು ಗರ್ಭಿಣಿ ಅಂತ ಗೊತ್ತಾಗಿದ್ರೆ ಈಗ ನೀನು ಬಿದ್ಯಲ್ಲ ನನ್ನ ಕಾಲಿಗೆ, ಆಗ ನಾನೇ ನಿನ್ನ ಕಾಲು ಹಿಡ್ಕೊಂಡು ನಿನ್ನ ಜೊತೆ ಉಳಿಸ್ಕೊಳ್ತಾ ಇದ್ದೆ ಎಂದವನ ಮಾತು ಕೇಳ್ತಾ ತಟ್ಟನೆ ಅವನ ಬಾಯಿ ಮೇಲೆ ಬೆರಳಿಟ್ಟ ಸಿರಿ, ನೀವು ಲಂಕಾಧಿಪತಿ, ಯಾವತ್ತೂ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು ವಿರಾಜ್ ಸರ್. ಅದು ನಾನೇ ಆಗಲಿ ಯಾರೇ ಆಗಲಿ, ನೀವು ಯಾವತ್ತೂ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸೋ ಮಾತು ಆಡಬಾರ್ದು. ಇಂಥ ಮಾತೆಲ್ಲ ಆಡಬೇಡಿ ಪ್ಲೀಸ್. ನೀವು ನಿಮ್ಮ ಗತ್ತು ಗಾಂಭೀರ್ಯನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನಿಮ್ಮನ್ನು ಅರಸನಾಗಿಯೇ ನೋಡಿದ್ದೀನಿ, ಹಾಗೆ ಇಷ್ಟಪಟ್ಟಿದ್ದೇನೆ, ಹಾಗೆ ಜೊತೆಯಾಗೆ ಬಾಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇನ್ನು ಮುಂದೆ ಹಾಗೆ ಬಾಳಬೇಕು ಅನ್ನೋ ಆಸೆಯನ್ನು ನೆರವೇರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ನನಗಿನ್ನೇನೂ ಬೇಡ ವಿರಾಜ್ ಸರ್, ನಿಮ್ಮ ಜೊತೆ ನಿಮ್ಮ ಈ ಕೈ ಹಿಡ್ಕೊಂಡು ಸಂಸಾರ ಮಾಡಬೇಕು ಅನ್ನೋದಷ್ಟೇ ಬಯಕೆ. ನನ್ನ ಆಸೆ ಈಡೇರಿಸ್ಕೊಳ್ಳುವ ಅವಕಾಶ ಮಾಡಿಕೊಡ್ತೀರಾ ವಿರಾಜ್ ಸರ್? ಇನ್ನಾದರೂ ನಾವು ಖುಷಿಯಿಂದ ಸಂಸಾರ ಮಾಡ್ತಾ ಬಾಳುವ ಅವಕಾಶ ಕೊಡ್ತೀರಾ ಎಂದು ಸಿರಿ ಕೇಳುವಾಗ ಕಣ್ಗಳಲ್ಲಿ ನೀರು ತುಂಬಿ ಹರಿಯುತ್ತಿತ್ತು. ಅದನ್ನು ಮತ್ತೊಮ್ಮೆ ಒರೆಸಿದವನು, ಖಂಡಿತ ಮಂಡೋದ್ರು, ಇನ್ನು ಎಷ್ಟೇ ನಮ್ಮ ಮಧ್ಯ ಕಲಹ ಬಂದರೂ, ಕೋಪ ಬಂದರೂ, ಮುನ್ಸಾದರೂ, ಖುಷಿಯಾದರೂ, ಸಂತೋಷದಲ್ಲಿ ತೇಲಾಡ್ತಾ ಇದ್ರು, ನಿನ್ನ ಕೈನ ಮಾತ್ರ ನಾನು ಯಾವತ್ತೂ ಬಿಡಲ್ಲ ಎಂದವನೇ ಅವಳನ್ನು ಅಪ್ಪಿ, ಐ ಲವ್ ಯು ಬಂಗಾರಿ ಎಂದು ತನ್ನ ಪ್ರೀತಿ ವ್ಯಕ್ತಪಡಿಸಿದ. ತಾನು ಅವರನ್ನು ಮತ್ತಷ್ಟು ಬಲವಾಗಿ ಅಪ್ಪುವ ಸಿರಿ, ನಾನು ಅಷ್ಟೇ ವಿರಾಜ್ ಸರ್, ಎಂದೆಂದಿಗೂ ನಿಮ್ಮನ್ನು ಬಿಟ್ಟು ದೂರ ಹೋಗಲ್ಲ, ಐ ಲವ್ ಯು ವಿರಾಜ್ ಸರ್ ಎಂದು ತನ್ನ ಪ್ರೀತಿಯನ್ನು ಕೂಡ ನಿವೇದನೆ ಮಾಡಿದ್ಲು. ಹಾಗೆ ತಮ್ಮ ಪ್ರೀತಿಯನ್ನು ಹೇಳ್ಕೊಂಡ ನಂತರ ಹೆಂಡತಿಯಿಂದ ಕೊಂಚ ಸರಿದವನು, ಆದರೆ ಮಂಡೋದ್ರಿ, ಕಳ್ಕೊಂಡ ಸಮಯ ಮತ್ತೆ ವಾಪಸ್ ಬರಲ್ಲ ಅಲ್ವಾ? ನನಗೆ ನಿನ್ನ ಮೇಲೆ ಇರೋ ಪ್ರೀತಿ, ನಿನಗೆ ನನ್ನ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಿಲ್ಲ, ಆಗಲ್ಲ.
ಆದರೆ ನಾನು ನನ್ನ ಮಗನಿಗೆ ತೋರಿಸ್ಬೇಕಾದ ಪ್ರೀತಿ, ಅವನ ಮೊದಲ ಮಾತು ಕೇಳ್ತಾ ಅವನು ಅಂಬೆಗಾಲು ಇಡುವ ಸಮಯದಲ್ಲಿ ನಾನು ಇರಲಿಲ್ವಲ್ಲ ಅನ್ನೋದೇ ನನಗೆ ಬೇಜಾರು ಎಂದು ಕೊಂಚ ಭಾವುಕನಾಗ್ತಾನೆ ಲಂಕಾಧಿಪತಿ. ಸಾರಿ ವಿರಾಟ್ ಸರ್ ಎಂದು ಸಿರಿ ಕ್ಷಮೆ ಕೇಳುವಾಗ, ಬಂಗಾರಿ ನನ್ನ ಮಗನನ್ನು ಹುಟ್ಟಾಗ ಎತ್ತಾಡಿಸಿಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಕಣೆ. ಅವನು ಹುಟ್ಟಿದಾಗ ಅವನು ಪುಟ್ಟ ಪಾದಕ್ಕೆ ಮುತ್ತು ಕೊಟ್ಟು ಪುಟ್ಟ ಕೈಗೆ ನಾನು ಬೇಳು ಕೊಟ್ಟು ಅದನ್ನು ಅವನು ಬಾಯಲ್ಲಿಟ್ಕೊಂಡು ಚೀಪೋದು ನೋಡ್ತಾ ಅವನ ಮೂತಿಗೆ ಮೆತ್ತುವ ಎಂಜಲ್ ಒರೆಸ್ತಾ ಅವನ ಕೆನ್ನೆ ಕಚ್ಚಿ ಅಳು ನೋಡಬೇಕು ಅಂತ ಏನೇನೋ ಆಸೆ ಇಟ್ಟಿದ್ದೆ, ಆದರೆ ಆಗಲಿಲ್ಲ ಎಂದು ಬೇಜಾರಾದ ನಂತರ ಹಾಗೆ ಅವಳ ಕಡೆ ನೋಡಿ, ಅದ್ಯಾವುದು ನಾನು ಈಗ ನೋಡೋ ಭಾಗ್ಯ ಉಳಿಸ್ಕೊಂಡಿಲ್ಲ, ಅಟ್ಲೀಸ್ಟ್ ಅವನ ಫೋಟೋ ಏನಾದರೂ ಇದೆಯಾ ಬಂಗಾರಿ, ನೋಡಿ ಖುಷಿ ಪಡ್ತೀನಿ ಎಂದವನಿಗೆ ಕಣ್ಣು ಮುಟ್ಕಿಸಿ, ಇದೆ ವಿರಾಟ್ ಸರ್ ಇದೆ, ತರ್ತೀನಿ ಈಗಲೇ ತಂದೆ ಎಂದು ಓಡೋಡಿ ಆಲ್ಬಮ್ ತಂದು ಕೊಟ್ಲು. ಅದನ್ನು ತೆರೆದು ಮಗನ ತುಂಟಾಟ ನೋಡ್ತಾ ಖುಷಿ ಪಡ್ತಿದ್ದ ಲಂಕಾಧಿಪತಿ. ಚೋಟು ಟವೆಲ್ ಸುತ್ಕೊಂಡು ನಿಂತಿರುವ ಫೋಟೋ ನೋಡಿ, ನನ್ನ ಮಗ ತುಂಬ ಹ್ಯಾಂಡ್ಸಮ್ ಇದ್ದಾನೆ ಅಲ್ವಾ ಮಂಡೋದ್ರಿ ಎಂದ. ಅವಳು ನಗುತ್ತಾ, ಒರಿಜಿನಲ್ ಕಾಪಿ ಏನು ಕಮ್ಮಿನಾ, ಹ್ಯಾಂಡ್ಸಮ್ ಅನ್ನೋ ಪದ ಹುಟ್ಟಿರೋದೇ ಅವರಿಂದ ಅನ್ನೋ ಹಾಗಿಲ್ವಾ ಎಂದಳು ವಿರಾಜ್ ಕೆನ್ನೆಯ ಗುಳಿ ಮುಟ್ಟಿ. ಹಾಗೆ ಚೋಟು ಗ್ಲಾಸಲ್ಲಿ ಜ್ಯೂಸ್ ಕುಡಿಯೋದು ನೋಡಿ, ಏಕ್ದಮ್ ಹೀರೋ ಆಗ್ತಾನೆ ಅವನು ಎಂದಾಗ, ಹೀರೋ ಅಲ್ಲ ವಿಲನ್, ನನಗೆ ನಿಮ್ಮ ಹಾಗೆ ಅವನು ಸ್ವೀಟ್ ವಿಲನ್ ಆಗೋದೇ ಇಷ್ಟ ಎಂದು. ಪರವಾಗಿಲ್ಲ ಕಣೆ, ಮಾತು ಕಲ್ತಿದ್ಯಾ ಎಂದ. ಮತ್ತೆ ಸುಮ್ಮನೆನಾ, ನಾನು ಮಿಸಸ್ ಲಂಕಾಧಿಪತಿ ಎಂದು ನಕ್ಕಳು. ಅವಳು ಕೆನ್ನೆ ಹಿಂಡಿ ಮಗನ ಫೋಟೋ ಕಡೆ ನೋಡಿದವನ ಕಣ್ಣುಗಳು ತುಂಬಿದವು. ಯಾಕಂದ್ರೆ ಅದು ಚೋಟು ಇಳಿಯ ವಯಸ್ಸಿನ ಫೋಟೋ ಆಗಿತ್ತು. ಮಂಡು ನೋಡೆ, ಟೇಟ್ ನನ್ನ ಹಾಗೆ ಇದ್ದಾನೆ, ಎಷ್ಟು ಮುದ್ದು ಎಂದು ಆ ಫೋಟೋಗೆ ಮುತ್ತಿಟ್ಟಾಗ, ನಿಮ್ಮ ಮಗ ಹುಟ್ಟಿದಾಗ ಹೀಗೆ ಇದ್ದ ವಿರಾಟ್ ಸರ್ ಎಂದು ಅವಳು ಅತ್ತಳು. ಅದನ್ನೇ ಮುದ್ದಾಡಿದ್ದ ಲಂಕಾಧಿಪತಿ. ಅವನು ಸೇಮ್ ನಿಮ್ಮ ಹಾಗೆ, ನೀವು ಜೊತೆ ಇಲ್ಲ ಅಂತ ಮರೆಯೋಕೆ ಆಗಿಲ್ಲ ನನಗೆ, ಯಾಕಂದ್ರೆ ಅವನು ಸೆರಾಕ್ಸ್, ನಿಮ್ಮ ಸೆರಾಕ್ಸ್ ತುಂಟಾ ತರ್ಲೆ ಎಂದಳು. ಹಾಗೆ ಆಲ್ಬಮ್ ಪಕ್ಕ ಇಟ್ಟವಳು, ನಿಮ್ಮ ಪ್ರೀತಿನ ಅವನಿಗೆ ಕೊಡದೆ ನೀವು ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ ವಿರಾಟ್ ಸರ್. ನಾನು ಮಾಡಿರೋದು ಸಣ್ಣ ತಪ್ಪು ಅಲ್ಲ ಅಂತಲೂ ಗೊತ್ತಾಗ್ತಿದೆ. ನಾನು ಮಾಡಿರೋ ತಪ್ಪಿಗೆ ನೀವೆಂಥ ಶಿಕ್ಷೆ ಕೊಟ್ಟು ನಾನು ಅನುಭವಿಸ್ತೀನಿ ವಿರಾಟ್ ಸರ್, ಆದರೆ ನಿಮ್ಮಿಂದ ದೂರ ಉಳಿಯೋ ಶಿಕ್ಷೆ ಮಾತ್ರ ಕೊಡಬೇಡಿ, ಹಾಗೆ ನನ್ನ ಮಗನಿಂದ ಕೂಡ ಎಂದವಳನ್ನು ಒಂದೆರಡು ನಿಮಿಷ ಹಾಗೆ ನೋಡಿದವನು, ಈ 5 ವರ್ಷ ದೂರ ಇದ್ದಿದ್ದು ಸಾಲದೇನೆ, ಮತ್ತೆ ನಿನ್ನ ದೂರ ಮಾಡಿಕೊಂಡು ನನಗೆ ನಾನೇ ಶಿಕ್ಷೆ ತಗೊಳ್ತೀನಾ, ಜೊತೆಗೆ ನನ್ನ ಮಗನಿಂದ ದೂರ ಮಾಡಿ ನೀನು ಮಾಡಿದ ತಪ್ಪನ್ನೇ ನಾನು ಮಾಡ್ತೀನ, ಇನ್ನೇನೋ ಮಿಡಲ್ ಕ್ಲಾಸ್ ತಲೆಗೆ ಕೆಲಸ ಕೊಡದೆ ದೂರ ಮಾಡಿದ್ಯಾ, ಅಂದರೆ ಹೈ ಕ್ಲಾಸ್ ಲಂಕೂ ಅದೇ ಮಾಡ್ತಾನೆ. ಈ ಲಂಕಾಧಿಪತಿ ಈಗಾಗಲೇ ನಿನಗೆ ಎಂಥ ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾನೆ, ಶಿಕ್ಷೆ ಕೊಡೋಕ್ಕೆ ನಾನೇನು ರೆಡಿ ಇದ್ದೀನಿ, ಶಿಕ್ಷೆ ತಗೊಳ್ಳೋಕ್ಕೆ ನೀವು ರೆಡಿ ಇದ್ದೀರಾ ಎಂದು ಕೇಳಿದವನ ಕಡೆ ತಲೆ ಆಡಿಸಿ, ನಿಮ್ಮಿಂದ ದೂರ ಇಲ್ಲದೆ ಇರೋ ಎಂಥ ಶಿಕ್ಷೆ ಕೊಟ್ಟು ನಾನು ಸ್ವೀಕರಿಸ್ತೀನಿ ವಿರಾಟ್ ಸರ್ ಎಂದಳು ಸಿರಿ. ಅವಳು ಹಾಗೆ ಹೇಳಿದ್ದ ತಡ ಅವಳ ಕೈಯನ್ನು ಎಳೆದು ತನ್ನ ತೊಡೆಗಳ ಮೇಲೆ ಕೂರಿಸಿಕೊಂಡವನು, ಹಾಗಾದರೆ ಶಿಕ್ಷೆ ಏನು ಅಂತ ಹೇಳ ಮಂಡು ಬೇಬಿ ಎಂದ. ಮುಖ ಸಣ್ಣದಾಗಿ ಮಾಡಿಕೊಂಡು ಹೇಳಿ ವಿರಾಟ್ ಸರ್ ಎಂದಳು. ತುಸು ನಗುತ್ತಾ ಅವಳ ಮುಂಗೋಳು ಸರಿಪಡಿಸುತ್ತಾ ಕಿವಿ ಬಳಿ ಬಾಗಿದವನು, ನಿಜವಾಗ್ಲೂ ಶಿಕ್ಷೆ ತಗೊಳ್ಳೋಕೆ ತಯಾರಿದ್ಯಾ ಬಗಾರಿ ಎಂದು ಮತ್ತೊಮ್ಮೆ ಎಚ್ಚರಿಸಿದ. ರೆಡಿ ಇದ್ದೀನಿ ವಿರಾಟ್ ಸರ್, ಹೇಳಿ ನಿಮ್ಮಿಂದ ದೂರ ಇಲ್ಲದೆ ನಾನು ಏನು ಶಿಕ್ಷೆ ತಗೋಬೇಕು ಎಂದಳು ಸಿರಿ. ಮುಂದೆ ಈಗ ನೀವೆಲ್ಲ ಹೇಳಿ, ಲಂಕಾಧಿಪತಿ ಮಂಡೋದರಿಗೆ ಏನು ಶಿಕ್ಷೆ ಕೊಡ್ತಾನೆ? ಮತ್ತು ಪ್ರತಿಯೊಬ್ಬರು ಸಿಂಹಾದ್ರಿ ಮನೆಯ ಚೋಟಾ ರಾವಣ್ ಹುಟ್ಟು ಹಬ್ಬಕ್ಕೆ ಬರೋದು ಮರ್ಯಾದಿರಿ. ಹಾಗೆ ಪ್ರತಿಯೊಬ್ಬರು ಚೋಟುಗೆ ಏನು ಗಿಫ್ಟ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.